ಹಾಯ್ ಫ್ರೆಂಡ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಚಿತ್ಕವರೆಕಾಳು ಸಾಂಬಾರು ಮತ್ತು ಚಿತ್ಕವರೆಕಾಳು ರೊಟ್ಟಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲು ಮಿಕ್ಸಿ ಜಾರ್ಗೆ ಈರುಳ್ಳಿ ಹಾಕೋತಾ ಇದ್ದೀನಿ, ಬೆಳ್ಳುಳ್ಳಿ, ಚಿಕ್ಕ ಶುಂಠಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕೊಂಡೆ. ನೆಕ್ಸ್ಟ್ ನಾನು ಇದಕ್ಕೆ ಕಾಳು ಮೆಣಸು ಹಾಕೋತಾ ಇದ್ದೀನಿ 4. ಇದು ಹಾಕೊಂಡಿದ ನಂತರ ಚಕ್ಕೆ ಲವಂಗ ಪೌಡ್ರ್ ಹಾಕೋತಾ ಇದ್ದೀನಿ 1 ಸ್ಪೂನು ಅರಿಶಿನ ಪುಡಿ ಹಾಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕೊಂಡು ನಾನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ಥರ ಗ್ರೀನ್ ಮಸಾಲೆ ಮಾಡ್ಕೊಂಡ್ಮೇಲೆ ಈ ಕಡೆ ಸ್ಟವ್ ಹಚ್ಕೊಂಡು ಮಡಕೆ ಪಾತ್ರೆ ಇಟ್ಕೋತಾ ಇದ್ದೀನಿ ಒಗ್ಗರಣೆ ಹಾಕೊಳ್ಳೋಕ್ಕೆ. ಇದಕ್ಕೆ ನಾನು ಯಾವಾಗಲೂ ಬಳಸೋ ಆಯಿಲ್ ಹಾಕೋತಾ ಇದ್ದೀನಿ. ಅದಾದಮೇಲೆ ಈಗ ಗ್ರೀನ್ ಮಸಾಲ ಹಾಕೋತೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಈ ಮಸಾಲ ಬೆಂದ ನಂತರ ನಾನು ಇಟ್ಕೊಂಡಿರೋ ಚಿತ್ಕವರೆಕಾಳು ಹಾಕೋತಾ ಇದ್ದೀನಿ ಇಲ್ಲಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ಆಗ್ಲೇ ಪ್ರತ್ಯಕ್ಷ ಆದ್ರೂ ನೋಡು ಸುಶೀಲಮ್ಮ. ಬಾರಮ್ಮ ಬಾರಮ್ಮ, ಇಲ್ಲೇ ಇದೀವಿ ಕತ್ತೆ ಅಡ್ಗೆ ಮನೇಲಿ. ಅರುಣ ನಾನು ಈಗ ಅನ್ಕಂಡೆ ನಿಮ್ನ ಅಲ್ಲೇ ಪ್ರತ್ಯಕ್ಷ 100 ವರ್ಷ ಆಯಸ್ಸು ನೋಡಿ. ವಯಸ್ಸು ಮುಗಿಯಕ್ ಬಂತು, ಈಗ 100 ವರ್ಷ ಆಯಸ್ಸು. ಚಿಲ್ಕವರೆಕಾಳು ರೊಟ್ಟಿ ಮಾಡ್ತಾ ಇದ್ದೀನಿ, ಚಿಲ್ಕವರೆಕಾಳು ಗೊಜ್ಜು ಮಾಡ್ತಾ ಇದ್ದೀನಿ ಇವತ್ತು. ಬನ್ನಿ, ಎಲ್ಲ ಹೊರಗಡೆ ಹೋಗಿದ್ದೆ, ಯಾರನ್ನ ಮೀಟ್ ಮಾಡಕ್ಕೆ. ಇಲ್ಲೇ ತಿಂಡಿ ತಿನ್ನೋರಿ ಇವತ್ತು. ಏನ್ ಬತ್ತಿದಂಗೆ ಗಂಡನ ನೆನ್ಕೊಂಡ್ ಬಂದ್ಬಿಟ್ಟಿದ್ದಿ? ಮನೇಲಿ ಇರ್ಲಿಲ್ವಾ? ನಾನ್ ಸೀರೆ ತಗೊಬಂದೆ ಕಣಮ್ಮ, ಅಲ್ಲೈತೆ ನೋಡಿ. ಅಲ್ಲಿ ಬ್ಯಾಗ್ ಐತಲ್ಲ ತಗೊಳ್ಳಿ, ಅಲ್ಲಿ ಸೋಫಾ ಮೇಲೆ. ಇದು ಕುಮಾರ್ ಅಂಗಡಿಲಿ ಹೋಗಿ ತಗೊಬಂದೆ, ಅಲ್ಲಿ ಚೆನ್ನಾಗಿರೋ ಸಿಗ್ಲಿಲ್ಲ. ನೋಡೋಣ, 3,000 ಏನೋ ಕೊಟ್ಟು ತಗೊಂಡೆ. 3,000. ಈಗ ಬನ್ನಿ, ಇವತ್ತು ಇನ್ನೊಂದ್ ಸ್ವಲ್ಪ ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ. ಇವತ್ತು ಅಡ್ಗೆ ಮನೆ ಎಲ್ಲ ಕ್ಲೀನ್ ಮಾಡೋಣ. ನೆನೆ ಎಲ್ಲ ಮೇಲ್ ಕ್ಲೀನ್ ಮಾಡ್ಕೊ ಬಂದ್ರಲ್ಲ, ಹಂಗೆ ಇವತ್ತು ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ. ಬನ್ನಿ, ನಂಗೆ ತಿಂಡಿ ಮಾಡಕ್ ಲೇಟ್ ಆಯ್ತು, ನಮ್ಮ ಮನೆಯವ್ರು ಬಂದ್ಬಿಡ್ತಾರೆ. ರೊಟ್ಟಿ ಹಿಟ್ಟು ಕಳಿಸ್ಕೊಳ್ಳೋದಕ್ಕೆ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕೊಂಡ್ಮೇಲೆ ನಾನು ಜೀರಿಗೆ ಹಾಕೋತಾ ಇದ್ದೀನಿ ಇದಕ್ಕೆ. ಅದಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕೊತೀನಿ, ಸಣ್ಣ ಕಟ್ ಮಾಡಿರೋ ಈರುಳ್ಳಿ, ಸಣ್ಣಗೆ ಹೆಚ್ಚಿರೋ ಸಬ್ಸಿಗೆ ಸೊಪ್ಪು, ಮತ್ತೆ 1 ಕಪ್ ಕಾಯಿ ತುರಿ, ಮತ್ತೆ ಬೇಯಿಸಿರೋ ಚಿಲ್ಕವರೆಕಾಳು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು, ಅದಾದ್ಮೇಲೆ 1 ಗ್ಲಾಸ್ ಬಿಸಿನೀರು ಹಾಕೊಂಡು ನಾನು ಕಲ್ಸ್ಕೊತೀನಿ ಹಿಟ್ಟನ್ನ. ಇದನ್ನ ಕಲ್ಸ್ಕೋಬೇಕಾದ್ರೆ ಸ್ವಲ್ಪ ನೀರು ಹಾಕೊಂಡು ಮೀಡಿಯಂ ಹದಕ್ಕೆ ಕಲ್ಸ್ಕೋಬೇಕು. ಗಟ್ಟಿ ಕಲ್ಸ್ಕೊಂಡ್ರೆ ತಟ್ಟಕ್ಕೆ ಕಷ್ಟ ಆಗುತ್ತೆ, ಕೈ ಬೆರಳುಗಳು ನೋವು ಬರುತ್ತೆ. ಮೀಡಿಯಂ ಹದಕ್ಕೆ ಕಲ್ಸ್ಕೊಳ್ಳೋದ್ರಿಂದ ರೊಟ್ಟಿ ಸ್ಮೂತ್ ಆಗಿ ತೆಳ್ಳಗೆ ಅಗ್ಲಕ್ಕೆ ನೀಟಾಗಿ ತೊಡ್ಕೋಬಹುದು. ಈಗ ಮೀಡಿಯಂ ಹದಕ್ಕೆ ಕಲ್ಸ್ಕೊಂಡಿದ್ದೀನಿ ರೊಟ್ಟಿ ಹಿಟ್ಟನ್ನ, ನೋಡ್ಬೋದು. ಈ ಕಡೆ ಚಿತ್ಕವರೆಕಾಳು ಗೊಜ್ಜನ್ನ ಮಾಡ್ಕೋತೀನಿ. ಅರ್ಧಂಬರ್ಧ ಆಗಿತ್ತಲ್ವ ಅವಾಗ. ಕಡಲೆ ಮತ್ತೆ ಕಾಯಿನ ರುಬ್ಕೊಂಡು ಎತ್ತಿಟ್ಕೊಂಡಿದ್ದೆ, ಅದನ್ನ ಹಾಕೊಂತ ಇದ್ದೀನಿ ಇವಾಗ. ಅದನ್ನ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊ 2 ಸ್ಪೂನ್ ಖಾರದ ಪುಡಿ ಹಾಕೊಂಡು ಅದು ಗ್ರೈಂಡ್ ಮಾಡ್ಕೊಂಡು ಹಾಕೋತೀನಿ ಇದಕ್ಕೆ. ಇದನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು 1 ಕುದಿ ಬಂದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಇದು ಉಪ್ಪು ಹಾಕೊಂಡ್ಮೇಲೆ ನೆಕ್ಸ್ಟ್ ನಾನು ಚೆನ್ನಾಗಿ ತಿರುಗಿಸ್ಕೊಂಡು ಲಾಸ್ಟಿಗೆ ನಾನು ಕೊತ್ತಂಬರಿ ಪುದೀನಾನ ಉದುರಿಸ್ಕೊಳ್ತೀನಿ. ಅದನ್ನು ಕೂಡ ಚೆನ್ನಾಗಿ ತಿರುಗಿಸ್ಕೊಳ್ತೀನಿ. ಈ ತರ ನೋಡ್ಬೋದು, ನಮ್ಮನೆ ಚಿಲ್ಕವರೆಕಾಳು ಸಾಂಬಾರ್ ಈ ತರ ರೆಡಿ ಆಗಿದೆ. ಈಗ ನೆಕ್ಸ್ಟ್ ನಾನು ಈ ಕಡೆ ರೊಟ್ಟಿ ತಡ್ಕೊಳಕ್ಕೆ ರೆಡಿ ಮಾಡ್ಕೊಳ್ತೀನಿ. ರೊಟ್ಟಿ ತಡ್ಕೊಳ್ಳೋ ಶೀಟ್ಗೆ ನಾನು ಎಣ್ಣೆ ಸೋರ್ಕೊಂಡು ಹಿಟ್ಟು ತಗೊಂಡು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ಇವಾಗ ಈ ತರ ಹಿಟ್ಟನ್ನ ತಗೊಂಡು ರೊಟ್ಟಿ ತಟ್ಟಕ್ಕಿಂತ ಮುಂಚೆ ಈ ತರ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡಷ್ಟು ರೊಟ್ಟಿ ತೆಳ್ಳಗೆ ಚೆನ್ನಾಗಿ ತಟ್ಕೋಬಹುದು. ಇದೆಲ್ಲ ಚೆನ್ನಾಗಿ ನಾದ್ಕೊಂಡ್ಮೇಲೆ ನಾನು ಎಣ್ಣೆ ಸೋರ್ಕೊಂಡು ರೊಟ್ಟಿ ತಡ್ಕೊಳ್ತೀನಿ. ಇವಾಗ ರೊಟ್ಟಿ ಹಿಟ್ಟನ್ನ ಮೀಡಿಯಂ ಅದಕ್ಕೆ ಕಲ್ಸ್ಕೊಳ್ಳೋದ್ರಿಂದ ನೋಡ್ಬೋದು ಈ ತರ ತೆಳ್ಳಗೆ ಹಗ್ಲಕ್ಕೆ ನೀಟಾಗಿ ತಡ್ಕೋಬಹುದು.
ಎಷ್ಟು ಆರಾಮಾಗಿ ತಡ್ಕೋಬೋದಲ್ವಾ, ನೋಡ್ತಾ ಇದ್ರಲ್ವಾ ನೀವೇನೆ. ಈ ಥರ ಅವರೆಕಾಳನ್ನ ಮೊನ್ನೆ ಮಾಡ್ಕೊಂಡಿದ್ದೆ, ಹಾಕ್ತಿದ್ದೆ, ತುಂಬ ಚೆನ್ನಾಗಿತ್ತು. ಈ ಥರ ಅವರೆಕಾಳು ರೊಟ್ಟಿನ ಫಸ್ಟ್ ಅಂತ ನೋಡೋಣ, ಯೂಟ್ಯೂಬಲ್ಲಿ ಟ್ರೆಂಡಿಂಗಲ್ಲಿ ನಡೀತಾ ಇತ್ತು ಈ ಸೀಸನ್ದು ರೊಟ್ಟಿ. ಈ ಥರ ನಾನು ಮಾಡ್ಕೊಂಡು ನೋಡೋಣ ಏನು ಬರುತ್ತೆ ಅಂದ್ಬಿಟ್ಟು ಇವತ್ತು ಮೊನ್ನೆ ಮಾಡ್ಕೊಂಡು ತಿಂದ್ವಿ, ತುಂಬ ಚೆನ್ನಾಗಿತ್ತು. ಅದಕ್ಕೆ ಇವತ್ತು ನಾವು ಮಾಡ್ತಾಯಿದ್ವಿ. ನಮ್ಮನೆಯವ್ರು ಇರಲಿಲ್ಲ ಅವಾಗ, ನಮ್ಮನೆಯವ್ರು ಟೇಸ್ಟ್ ಮಾಡ್ಸೋಣ ಇವತ್ತು ಅಂದ್ಬಿಟ್ಟು ಈ ಥರ ರೊಟ್ಟಿನ ತಡ್ಕೊಂಡು ನಂತರ ನಾನು ತವೆ ಮೇಲೆ ಹಾಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ರೊಟ್ಟಿ ಮಗ್ಸೋಕ್ಕಿಂತ ಮುಂಚೆ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡು ಒಂದು ಬಟ್ಟೆ ಇಟ್ಕೊಂಡು ಈ ಥರ ಮೇಲೆ ಸವರ್ಕೊಬೇಕು. ಪ್ರೊಸೀಜರ್ ಮುಗಿದ್ಮೇಲೆ ರೊಟ್ಟಿನ 2 ಸೈಡ್ ಬೇಯಿಸ್ಕೋಬೇಕು. ನೋಡ್ಬೋದು ಈಗ ನಮ್ಮನೆ ಚಿತ್ಕವರೆಕಾಳು ರೊಟ್ಟಿ ಮತ್ತೆ ಚಿತ್ಕವರೆಕಾಳು ಸಾಂಬಾರು ಈ ತರ ರೆಡಿಯಾಗಿದೆ. ಹಬ್ಬಕ್ಕೆ ನಾವೆಲ್ಲ ಬಟ್ಟೆ ತಗೊಂಡು ಸುಶೀಲಮ್ಮ ತಗೊಂಡಿ ಸೀರೆ ನಿಮ್ಗೆ ತೋರಿಸ್ಲಿಲ್ವಾ, ನಾನ್ ತಗೊಂಡಿ ಸೀರೆನೂ ತೋರಿಸ್ಲಿಲ್ವಾ, ಎಲ್ಲ ನೀನು ತೋರಿಸ್ಲೇ ಇಲ್ವಲ್ಲ ಅಂತ ಸುಶೀಲಮ್ಮ ಅಂತೈತೆ ಅಲ್ವಮ್ಮ. ತೋರ್ಸೋದಾಗೆ ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದೀನಿ, ಟ್ರೆಂಡ್ಸ್ ಅಲ್ಲಿ ತಗೊಂಡಿದ್ದೀನಿ. ಒಂದಕ್ಕೆ 3,000 ಒಂದು, ನಮ್ಗಿಂತ ಜಾಸ್ತಿ. ಜರ್ಕಿನೇ 3,500 ಕಣಮ್ಮ. ಒಂದು ಹಂಗೆ ಹಬ್ಬಕ್ಕೆ ಒಂದು ಶರ್ಟು ಕೊಡಿಸ್ದೆ. ತೋರ್ಸೋ ಹೊತ್ತಿಗೆ ಸಮಾಧಾನ ಆಗೋಗ್ಲಿ ಸುಶೀಲಮ್ಮಂಗೆ. ಕೊಡಿಲಿ ನೋಡ್ತೀನಿ ಏನಾಯ್ತು ಅಂತ. ತಗೋಬ ಎರಡ್ ಕಡೆನೂ ಹಾಕಿ ತೋರ್ಸೋ ಹರಣ ಜರ್ಕಿನ. ಶರ್ಟ್ ನೋಡಿ, ಇದು ನಾನ್ ಸೆಲೆಕ್ಷನ್ ಮಾಡಿದ್ ಸುಶೀಲಮ್ಮ. ಇಟ್ಕೊಳ್ಳಿ ಹರಣ, ಇದು ಈ ಶರ್ಟ್ ನ ತಗೋಂತ ನಾನ್ ಸೆಲೆಕ್ಷನ್ ಮಾಡಿದ್ದು. ಇದೊಂದು ಜರ್ಕಿನ್ ಒಂದು 3,500, 2 in 1 ಇರೋದ್ರಿಂದ ಇದು 3,500 ಒಂದು ಜರ್ಕಿ. ನೋಡಮ್ಮ ನಮ್ಮ ಹುಡ್ಗ ಹೆಂಗ್ ಕಾಣಿಸೋನ, ಫೈನ್ ಆಗಿ ಕಾಣಿಸೋನ. ಟ್ರೆಂಡ್ಸ್ ಬಟ್ಟೆ ಹಾಕೊಂಡ್ ಮಿಂತಾನೆ. ಸಮಾಧಾನ ಆಯ್ತಾ? ಈಗ ಹಿಂದ್ಗಡೆಯಿಂದ ಹಾಕ ನೋಡು ಅದ್ ಹೆಂಗ್ ಕಾಣ್ತದೆ ಅಂತ ಅರಣ. ನಾನು ನೋಡೇ ಇಲ್ಲ, ಅವ್ನು ತೋರ್ಸಿದ್ದಷ್ಟೇ ಟ್ರೆಂಡ್ಸ್ ಅಲ್ಲಿ. ಡಬಲ್ ಸೈಡ್ ಜರ್ಕಿನ್ ಅಂತ ಅನ್ಬಿಟ್ಟು 3,500 ಹೇಳವ್ರೆ. ನಿಂತ್ಕೊಂಡು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡದ. ಹುಲಿ ಬತ್ತು, ಹುಲಿ ನಮ್ಮನೆ ಹುಲಿ. ಸೂಪರ್ ಆಗೈತೆ ತಗೋಣ. ಈ ಸತಿ ಎಲ್ಲಾರ್ಗು ಯಾರು ಗೆಸ್ ಮಾಡಿರ್ಲಿಲ್ಲ ಹಬ್ಬಕ್ಕೆ ಬಟ್ಟೆ ತಗೋತೀವಿ ಅಂತ, ಎಲ್ಲಾರು ತಗೊಂಡಿದೀವಿ. ಸುಶೀಲಮ್ಮಂಗೂ ತೆಗ್ದ್ಬಿಟ್ಟಿದೀವಿ. ಅವತ್ತ ಹಾಕ್ಸಿ ಮಿಂಚಿಸ್ಬಿಡೋದ ಸುಶೀಲಮ್ಮನ. ಉಮೇಶ್ ಅಣ್ಣನಿಗೂ ಈಗ ಮೊನ್ನೆ ಹೋಗಿ ಮೈಸೂರಲ್ಲಿ ಹೋಗಿ ತಗೊಬಂದ್ವಿ. ಮೈಸೂರಲ್ಲಿ 5,000 ಬಿಲ್ ಆಯ್ತು ಅವ್ರದ್ದು. ಸ್ಟೈಲ್ ಇನ್ ಅಂತ ವಿಜಯನಗರ 2nd ಸ್ಟೇಜ್ ಅಲ್ಲಿ ಶಾಪ್ ಐತೆ, ಅಲ್ಲೇ ತಗೊಂಡಿದ್ದು ಅವ್ರಿಗೆ. ಅವ್ರ ಫ್ರೆಂಡ್ ಬರ್ತ್ಡೇ ಅಂದ್ಬಿಟ್ಟು ತಗೊಂಡವ್ರೆ. ಬರ್ತ್ಡೇ ತಗೊಳ್ಳಿಲ್ಲ. ಏನು ಅನ್ನೋದು ಈಗ್ಲೇ ಆಗೋದಿಲ್ಲ, ನಾನೆಲ್ಲ ವರ್ಕ್ ಎಲ್ಲ ಮಾಡಿಸ್ಬೇಕಲ್ಲ, ಹಂಗಾಗಿ ಹಬ್ಬದ ದಿನ ಆಗೋದಿಲ್ಲ ಸೀರೆ ಹಾಕೊಳಕ್ಕೆ. ಬೇರೆ ಸೀರೆ ಹಾಕೋತೀನಿ, ಅಷ್ಟೊಂದು ಸೀರೆ ಅವೆಲ್ಲ ಹಾಕೊಂಡು ಆಮೇಲಿಂದ ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಐಟಮ್ ಆರ್ಡರ್ ಮಾಡ್ಕೊಂಡಿದ್ದೆ, ಅದು ಬಂದಿತ್ತು, ಅದು ರಿಸೀವ್ ಮಾಡ್ತಾ ಇದ್ದೀನಿ. ಈಗ ಇದರಲ್ಲಿ ಏನಿದೆ ಅಂದ್ಬಿಟ್ಟು ಈಗ ಅನ್ಬಾಕ್ಸ್ ಮಾಡಿ ನೋಡ್ತೀನಿ.
ನೋಡೋಣ ತಡೀರಿ. ಚೆನ್ನಾಗಿದ್ದೀರಾ? ಆರ್ಡರ್ ಮಾಡ್ಕೊಂಡಿದ್ದೀನಿ. ಸಿಗಪ್ಪಿರೋದಕ್ಕೆ ನಗೋಡಿ ಸಾಕೈತೆ ಹೊತ್ತು ನಗೋಡಿ ನೀವು ಹುಡುಗವ್ನುವೆ ನಾನು ಹೆಚ್ಚಿನ ಬರಕ್ಕೆ ನಗೋಡಿನಿ ಎಲ್ಲ ನಗೋಡಿವ್ರಿ ನಾನೇ ಎತ್ತಿಲ್ಲ. ನೀನು ಬೇರೆ ನೀನು ಚಿಕ್ಕಪ್ಪನ ಜೊತೆ ಹೊಂಟಾಗಿದ್ದು ಚಿಗೋನ್ಬಿಡ್ತೇನು ಸಾಕು ಕಣ, ಸಾಕು ಆರ್ಡರ್ ಮಾಡ್ಕೊಂಡಿದ್ದೆ. ವ್ಲಾಗ್ ಮಾಡ್ತೀನಲ್ಲ, ಹಂಗಾಗಿ ಒಂದು ಚಾಕು ಚೆನ್ನಾಗಿರೋದು ಬೇಕಾಗಿತ್ತು. ಇದು ಆರ್ಡ್ರ್ ಮಾಡ್ಕೊಂಡಿದ್ದೆ ನಾನು. ಇನ್ನೊಂದೇ ಅದು ಆರ್ಡ್ರ್ ಮಾಡಿದ್ದೆ ಅದು ಯಾವತ್ತು ಜಪ್ಪ ಶಕ ಸಾರ್ಪೈತೆ. ಅದಕ್ಕೆ ಹೆಂಗೈತೆ ನೈಫು ನಮ್ಮನೆದು ಹಳೇದಾಗಿತ್ತು ಎಲ್ಲ ನೈಫ್ಗಳು. ಚೆನ್ನಾಗಿರೋದು ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಇದನ್ನು ಮಾಡ್ತಾಯಿದ್ದೆ. ನೋಡಿ ಹೆಂಗೈತಿ, ಚೆನ್ನಾಯ್ತಾ? ನೋಡಿ ಫ್ರೆಂಡ್ಸ್, ನೈಫು ವುಡನ್ ಹ್ಯಾಂಡಲ್ ಇದು. ಫ್ಲಿಪ್ಕಾರ್ಟಲ್ಲಿ ನಾನು ಆರ್ಡ್ರ್ ಮಾಡಿಕೊಂಡೆ. ಎಷ್ಟು 226 ಇತ್ತು. ಅದಕ್ಕೆ ಆರ್ಡ್ರ್ ಮಾಡ್ಕೊಂಡಿದ್ದೆ. ಕುಕ್ಕಿಂಗ್ ವ್ಲಾಗ್ ಮಾಡ್ತಾ ಇರ್ತೀನಲ್ವ, ಹಂಗಾಗಿ ಚೆನ್ನಾಗಿರೋ ನೈಫ್ ಬೇಕು ಅಂದ್ಬಿಟ್ಟು ಇದನ್ನು ಆರ್ಡ್ರ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ತಗೊಳ್ಳಿ ಸುಶೀಲಮ್ಮ ಇದೊಂದು. ಅಲ್ಲೆಲ್ಲ ಧೂಳೈತೆ, ಮೇಲೆ ನೀಟಾಗಿ ಕ್ಲೀನ್ ಮಾಡ. ಅಲ್ಲಿ ಪೊರ್ಕೆಲ್ ಗುಡಿಸುವೆ, ಮೇಲೆ ಧೂಳ್ತೈ ಹಂಗೆ. ಹಾಂ, ನೀಟಾಗಿ. ನನ್ನ ಸತಿ ಹತ್ಸಕ್ಕಾಗೋದಿಲ್ಲ, ಯಾರು ಹತ್ತಕ್ಕಾಗೋದಿಲ್ಲ. ನೀಟಾಗಿ ತೆಗೆದ್ಬಿಟ್ಟು ಈಗಲೇ ಪೊರ್ಕೆ ಬೇಕಂದ್ರೆ ಅದು ತಂದು ಕೊಡ್ತೀನಿ. ಇದ್ರ ಮೇಲೆ ತೆಗಿ. ಹಾಂ, ಇವತ್ತು ಇದು ನೋಡೋಣ, ಬಿಸಿನೀರು ಹಾಕಿ ಸ್ವಿಚ್ ತೆಗ್ದಿದ್ದೆ ಅಲ್ವಾ, ಕರೆಂಟ್ ಹೊಡಿತದಿಲ್ಲ ಅಂದರೆ. ಅದಕ್ಕೊಂದು ಬಾತ್ ಮಾಡ್ಸೋಕ್ಕಾಗಲಿಲ್ಲ. ಹುಷಾರು, ಬಿದ್ಬಿಟ್ಟಿಯಾ? ತುದಿಯಲ್ಲಿ ನಿಂತಿದ್ಯಾ? ಹಿಂದ್ಗಡೆ ಬರ್ಲು ತಗೋ ಬನ್ನಿ. ಹಾ, ಆ ಚಿಮ್ನಿ ಪ್ಲೇಟ್ಗಳು ತೆಗ್ದ್ಬಿಡೋಣ, ಬಿಸಿನೀರು ಹಾಕಿ ತೊಳೆಯೋಣ. ಚಿಮ್ನಿದ ಬಿಸಿನೀರು ಹಾಕಿ ಕ್ಲೀನ್ ಮಾಡೋಣ ಇವತ್ತು. ನೋಡು, ಯಾರು ಮಾಡೋ ಗೊತ್ತಾಯ್ತದೆ. ಬಟ್ಟೆ ತೊಳಿಬೇಕೀಗ? ಸರಿ, ತೊಳೆರಿ. ಶಿಲಮ್ಮ ಹೇ ಮಾತಾಡೋಣ. ಸೇವಾ ಬಂತು, ಕಾಯಿಲೆ ಸಿಂಗ ಎರಡು ಬಂತು. ಈಗ ಕಾಯಿಲೆಗೆ ಎದ್ದು ಕೂಡ ನೀನು ಈಗ ಹೋಗ್ಬೇಕು. ಏ ಬುಡ್ಡಿ ಎಲ್ಲೋಗಿದೆ? ಹಾಲು ಕುಡಿದೇನೆ? ಏನ್ರಿ ಮರನೇ ಹೊತ್ಕೊಂಡ್ ಬಂದಿದ್ದೀರಾ? ಹಾ, ಖಾರದ ಪುಡಿ ಮಾಡಿಸೋದಾದ್ರೆ ಸರಿಯಾಗಿತ್ತು. ಖಾರದ ಪುಡಿ ಮೇಲೆ ಮಾಡಿಸ್ಬೇಕು. ಬಿಡು, ಒಣ ಹಾಕಿದ್ರೆ ಅದೇ ಆಯ್ತು. ಸರಿ, ಗೋಣ ಹಾಕಿ. ಅದೆಲ್ಲೋಗಿದ್ರು? ಯಾರು ತೋಟಕ್ಕೆ ಹೋಗಿದ್ರು ಕಾಣೆ. ತರ್ಕ ಬಂದವ್ರೈತೆ. ಪ್ರೆಸ್ ಕುಮಾರ್ ಅಣ್ಣ ತೋಟಕ್ಕೆ ಹೋಗಿದ್ರೇನೋ ಅನ್ಸುತ್ತೆ. ಸರಿ, ತಗೊಂಡೋಗ. ಸುಶೀಲಮ್ಮ, ಎಲ್ಲಿ ಕರ್ಕೊಂಡೋದ್ರು ಅರುಣನ? ಓ, ಉಳ್ಳಿ ಸೊಪ್ಪಿಗೆ ಕರೆದ್ರಾ? ಈಗ ಬನ್ನಿ, ನಾವು ಕ್ಲೀನ್ ಮಾಡ್ಕೊಬಿಡೋಣ. ಕುರಿಮರಿಗಳು ಉಳ್ಳಿ ಸೊಪ್ಪು ತಗೊಬಂದವ್ರೆ.
ಮಧ್ಯಾಹ್ನ ಊಟಕ್ಕೆ ಚಿತ್ಕವರೆಕಾಳು ಸಾಂಬಾರು ಇದೆಯಲ್ಲ, ಅದಕ್ಕೆ 4-5 ಮೊಟ್ಟೆ ಒಡೆದು ಹಾಕೊಳ್ತಾ ಇದ್ದೀನಿ. ಈ ರೀತಿ ಮೊಟ್ಟೆ ಒಡೆದು ಸಾಂಬಾರ್ಗೆ ಹಾಕೊಳ್ಳೋದ್ರಿಂದ ಚಿತ್ಕವರೆಕಾಳು ಮೊಟ್ಟೆ ಸಾಂಬಾರು ಆಗುತ್ತೆ. ಈ ರೀತಿನೂ ಮೊಟ್ಟೆ ಸಾಂಬಾರು ಮಾಡ್ಕೋಬೋದು. ಈ ಥರ ಮೊಟ್ಟೆ ಸಾಂಬಾರು ಮಾಡ್ಕೊಂಡು ನೋಡಿ, ಬೇಕಾದರೆ ನೀವೇ ಹೇಳ್ತೀರಾ ತುಂಬ ಚೆನ್ನಾಯಿತು ಅಂತ. ನೋಡ್ಬೋದು ಮೊಟ್ಟೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ಶೆಲ್ಫ್ ಮೇಲೆಲ್ಲ ಪಿಂಗಾಣಿ ಐಟಮ್ಗಳಿದ್ವಲ್ಲ ಅವೆಲ್ಲನೂ ತೊಳ್ಕೊತಾ ಇದ್ದೀನಿ. ನವಂಬರಲ್ಲಿ ಕ್ಲೀನ್ ಮಾಡ್ಕೊಂಡಿದ್ದು ಕತೆ ಓದಿಸ್ಬೇಕಾದ್ರೆ, ಈಗ ಸಂಕ್ರಾಂತಿ ಹಬ್ಬ ಹತ್ರ ಬಂದಿರೋದ್ರಿಂದ ಇದಕ್ಕೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಪಿಂಗಾಣಿ ಐಟಮ್ಗಳನ್ನ ಸೂಕ್ಷ್ಮವಾಗಿ ಬಳಸಬೇಕು, ಯಾಕಂದರೆ ಒಂದು ಸ್ವಲ್ಪ ಕೈ ಸ್ಕಿಡ್ ಆಯಿತು ಅಂದರೆ ಒಡೆದೋಗುತ್ತೆ. ಹಂಗಾಗಿ ನಾನು ನಿಧಾನಕ್ಕೆ ತೆಗೆದು ಅದೇ ಸಪ್ರೇಟಾಗಿ ತೊಳ್ಕೊತೀನಿ. ಈ ಥರ ಸಿಂಕ್ ಒಳಗಡೆ ಪಿಂಗಾಣಿ ಐಟಮ್ಗಳನ್ನ ಇಟ್ಕೊಂಡು ತೊಳ್ಕೊಳ್ಳೋದು ಒಳ್ಳೆಯದು. ಅರುಣ ಹೊರಗಡೆ ಉಳ್ಳಿ ಸೊಪ್ಪು ಎತ್ತಿಡಕ್ಕೆ ಹೋದ. ನಾನು ಸುಶೀಲಮ್ಮ ಕೈಲ ಈ ವಿಡಿಯೋ ಮಾಡಿಸ್ತಾ ಇದ್ದೀನಿ. ಕಿಚನ್ನೆಲ್ಲ ಎಷ್ಟು ಹರಡ್ಕೊಂಡಿದ್ದೀನಿ ನೋಡಿ. ಇದೆಲ್ಲ ಕ್ಲೀನ್ ಮಾಡೋ ಹೊತ್ತಾಗುತ್ತೆ ನನಗೆ. ಉಮೇಶಣ್ಣ ಕೊಟ್ಬರಾಗಿ ರೊಟ್ಟಿನ ಇದ್ನಿ ತೋರಿಸಿ ಒಂದು. ಈಗ ಮೊಟ್ಟೆ ಸಾಂಬಾರು ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ರೊಟ್ಟಿ ಹಾಕೊಟ್ಟೆ ನಮ್ಮ ಮನೆಯವ್ರಿಗೆ. ಈಗ ರೊಟ್ಟಿ ಹಾಕಿ ಮುಗೀತು. ಈಗ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಬರಬೇಕು. ಸಂಜೆ ಆಗುತ್ತೆ ಇಷ್ಟೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ. ಆದರೂ ಹಬ್ಬ ಅಲ್ವಾ? ಏನಿಲ್ಲ, ಇದು ಬಟ್ಟೆ ಒಣಕಿದ್ರ ಬಟ್ಟೆ ಎತ್ಕೊಬಂದ್ರಾ? ನಡೀರಿ ಆಚೆ ಚಾಪೆ ಹಾಕೋಗಿ ಕರ್ಬೇವಿನ ಸೊಪ್ಪು ಬಿಡ್ಸೋಣ. ಕರ್ಬೇವಿನ ಸೊಪ್ಪು ಬಿಡಿಸ್ಬಿಟ್ಟು ಒಣಕೋಣ. ಖಾರದ ಪುಡಿ ಮಾಡ್ಸೋಕೆ ಬೇಕಾ ಆಗುತ್ತೆ. ಖಾರದ ಪುಡಿ ಬಿಡಿಸ್ಬೇಕಲ್ಲ. ಒಣಮೆಣ್ಸಿಕಾಯಿ ಎಲ್ಲ ಒಣಾಕಿದ್ನಲ್ಲ, ಹೆಂಗೂ ಅದೇ ಟೈಮಿಗೆ ತಂದವ್ರೆ. ಕರ್ಬೇವಿನ ಸೊಪ್ಪು ಇದೇ ಟೈಮಿಗೆ ತಂದವ್ರೆ. ಸಾಂಬಾರ ತರಿಸ್ತೀನಿ. ಈಗ ಫಸ್ಟು ಇದು ಬಿಡಿಸ್ಕೊಬಿಡೋಣ ನಡೀರಿ. ಅದು ಬಿಡಿಸ್ಕೊಂಡು ಸ್ವಲ್ಪ ಬೆಲ್ಲ ಆಯ್ತು ಹೆಚ್ಕೊಂಡು ಆಮೇಲೆ ಒಣ ಹಾಕ್ಬಿಟ್ಟು ಆದಮೇಲೆ ಈ ಕೆಲಸ ಮಾಡ್ಕೋಬೋದು ಸಂಜೆವರೆಗೂ. ಮುಂದೆ ವರಂಡನ ಗುಡಿಸ್ಬಿಡಿ. ಅಲ್ಲಿಂದ ಮಂದ್ಲಿಗೆ ಹಾಕಿ ಒಬ್ಬೊಬ್ರಿಗೇನೆ ರೊಟ್ಟಿ ತೋಟ ಹೊತ್ತಿಗೆ ಸಾಕಾಯ್ತು ಹೊತ್ತಿಗೆ ನನಗೆ. ಅಯ್ಯಪ್ಪ, ಒಟ್ಟಿಗೆ ಒಂದೇ ಸತಿ ಬಂದ್ಬಿಟ್ರೆ ಅಲ್ಲೇ ಒಟ್ಟಿಗೆ ಒಂದೇ ಸತಿ ತಿಂದ್ಬಿಟ್ರೆ ಆಯ್ತದೆ. ತಿನ್ಕೊಂಡು ಹೋಗಿ ಅಂದರೆ ಹುಳಿ ಸೊಪ್ಪು ತರಕ್ಕೆ ಹೋದ್ರು. ಈಗ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಡ್ತಿದ್ದೀನಿ. ಇನ್ಮೇಲೆ ಕೆಲಸ ಇರೋದು. ಈಗೇನು ಗೊತ್ತಾಗಿಲ್ಲ. ಅಂದರೂ ಇದೇನು ಇವತ್ತೇ ವಸ್ತು ಅಂತ ಏನಿಲ್ವಲ್ಲ. ಪ್ರತಿ ಹಬ್ಬ ಬಂದಾಗಲೂ ಇದೇ ಥರ ಇರುತ್ತೆ ನಮಗೆ.
ಅದೊಂದೆರಡು ದಿನ ಕೆಲಸ ಇರುತ್ತೆ. ಆಮೇಲಿಂದ ಮಾಮೂಲಿ ತಿಂಡಿ ಮಾಡು, ಅಡುಗೆ ಮಾಡು, ವಾಷಿಂಗ್ ಮಿಷಿನ್ ಬಟ್ಟೆ ಹಾಕು, ಪಾತ್ರೆ ತೊಳಿ, ಆಮೇಲೆ ವಾರ ಬಂದರೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡಿ. ಇಷ್ಟೇ ತಾನೇ ಹೆಣ್ಮಕ್ಳದು ಯಾವಾಗ್ಲೂ. ಆದರೆ ಇದರಲ್ಲೂ ಹೆಣ್ಮಕ್ಳಿಗೆ ನೆಮ್ಮದಿ ತೃಪ್ತಿ ಇರಬೇಕು ಲೈಫಲ್ಲಿ. ಏನೇ ಕೆಲಸ ಮಾಡೋಕ್ಕೂ ಅವರು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಮನೆ ಸಂಸಾರದಲ್ಲಿ ನೆಮ್ಮದಿ ಶಾಂತಿ ಇರಬೇಕು. ಅವಾಗ ಮಾತ್ರ ಯಾವುದೇ ಕಷ್ಟ ಬಂದರೂ ನಿಭಾಯಿಸೋದೆ ಹೆಣ್ಣು ಸಾಮಾನ್ಯವಾಗಿ. ಅದು ಅವಳಿಗೆ ಬೈ ಬರ್ತು ಇಂದ ಬಂದ್ಬಿಟ್ಟೈತೆ ಹೆಣ್ಮಕ್ಳು ಸ್ಟ್ರಾಂಗಾಗಿ ಎದುರಿಸೋದು. ಅಂದರೆ ದೇವ್ರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು. ಏನೇ ಕಷ್ಟ ಬಂದರೂ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಹೋಗೋ ಶಕ್ತಿ ಇರೋದು ಹೆಣ್ಮಕ್ಳಲ್ಲೇ. ಗಂಡು ಏನೇ ಎಲ್ಲಿಂದನೇ ಹೊರಗಡೆಯಿಂದ ತಂದು ಕೊಡ್ಬೋದು. ಈ ಹೆಣ್ಣು ಮನೇಲಿ ಮಾಡೋಳು ಒಬ್ಳು ಇರಬೇಕು. ಯಾಕಂದರೆ ಇವತ್ತಿನ ಕಾಲದಲ್ಲೇ ನಾವು ನೋಡ್ತಾ ಇದ್ದೀವಿ, ಗಂಡಿಗೆ ಒಂದು ಎಣ್ಣೆ ಸಿಗ್ತಾ ಇಲ್ಲ, ಸಿಕ್ಕಿದ್ರೂ 3 ದಿನಕ್ಕೂ ನಿಲ್ತಾ ಇಲ್ಲ, ಡೈವರ್ಸ್ ತೊಗೊಂಡು ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಯಾರು ಸ್ಟ್ರಗಲ್ ಪಡೋಕ್ಕೆ ಇಷ್ಟ ಇಲ್ಲ, ಯಾರಿಗೂ ಕಷ್ಟಪಡೋಕ್ಕೆ ಇಷ್ಟ ಇಲ್ಲ, ಎಲ್ಲ ಸುಖವಾಗಿರಬೇಕು. ಅವಳು ಇವತ್ತು ಕಷ್ಟಪಡ್ತಾ ಇದ್ದಾರೆ ಅಂತಂದರೆ ಮನೇಲಿ ಅವಳು ಅಪ್ಪ ಅಮ್ಮನೆಲ್ಲ ಬಿಟ್ಬಿಟ್ಟು ಬರ್ತಾಳಲ್ವ. ಸ್ಟೋರ್ ಮೇಲೆ ಐತೆ ನೋಡಿ ಚಾಪೆ, ತಗೊಬಂದು ಹಾಸಿ ಅದನ್ನು ಬಿಡ್ಸ್ಕೊಬಿಡೋಣ. ಆದರೆ ಕೆಟ್ಟು ಕೆಟ್ಟು ಜನ ಇರ್ತಾರಲ್ಲ, ಅವರು ಅವ್ರ ಸಂಸಾರ ಚೆನ್ನಾಗೇ ಹೋಗ್ತಾಯಿದ್ರು ಅದಕ್ಕೆ ಉಪ್ಪು ಖಾರ ಹಾಕೊಂಡು ಮಾತಾಡೋದಂತೂ ಬಿಡೋದೇ ಇಲ್ಲ. ಅದಕ್ಕೆ ನನ್ನ ತಲೆನೂ ಕೆಡಿಸ್ಕೊಳ್ಳೋದಿಲ್ಲ. ನನ್ನ ಮಗಳನ್ನ ಹೆಂಗೆ ಇಟ್ಕೋಬೇಕು, ನನ್ನ ಗಂಡನ ಹೆಂಗೆ ಇಟ್ಕೋಬೇಕು, ನನ್ನ ಸಂಸಾರನ ಹೆಂಗೆ ಇಟ್ಕೋಬೇಕು ನಿಭಾಯಿಸ್ಕೊಂಡು ನಾನು ಹೋಗ್ತೀನಿ. ಅದ್ರ ಸ್ಟ್ರೆಂತ್ ನನಗಿದೆ. ಅದ್ರ ಮೇಲೂ ಬಂದ್ರೂ ಅದ್ರ ಮೇಲೂ ನಾನು ಎದುರಿಸ್ತೀನಿ. ಯಾಕಂದರೆ ಆಗಿನ ಕಾಲದಲ್ಲಿ ತಿನ್ನೋಕ್ಕೆ, ಉಣ್ಣೋಕ್ಕೆ, ಉಡೋಕ್ಕೆ ಎಲ್ಲ ಕಷ್ಟ ಇತ್ತು. ಇವತ್ತು ಆ ಥರದ ಕಷ್ಟ ಇಲ್ಲವೇ ಇಲ್ಲ. ತಿನ್ನೋಕ್ಕೆ ಏನು ಹಬ್ಬ ಬಂದರೆ ಬಟ್ಟೆಗಳು ತೊಗೊಳ್ಳೋದು, ಮನೇಲಿ ಏನು ಬೇಕು ಅದನ್ನು ಮಾಡ್ಕೊಂಡು ತಿನ್ಬೋದು, ನೆಮ್ಮದಿ ಮಲ್ಕೋತೀವಿ. ದೇವ್ರ ಆರೋಗ್ಯ ಕೊಡೋಕ್ಕೆ ಸಾಕು ಅಂತ ಕೇಳ್ಕೊತೀನಿ ನಾನು. ಅದಿದ್ದರೆ ಏನಾದ್ರೂ ನಿಭಾಯಿಸ್ಕೊಂಡು ಹೇಳೋದ್ನಲ್ಲ ಕೊಡ್ತೀನಿ ಅಂತ. ಇಷ್ಟೆಲ್ಲ ನಾನು ಬಳಸ್ಕೊತಿದ್ನಾ? ಬಿಡಿಸ್ತಾ ಇರಿ, ನಾನು ಜಾಯ್ನ್ ಆಯ್ತೀನಿ. ರೊಟ್ಟಿ ಹಾಕಿ ಸುಸ್ತಾ ಇದ್ದೀನಿ. ಹಾಗೆಲ್ಲ ಸುಶೀಲಮ್ಮ ಅದೇನು ಮನೆ ಜನಕ್ಕೆಲ್ಲ ರೊಟ್ಟಿ ಹಾಕ್ತಿದ್ರಲ್ಲ, ನಮ್ಗೆ 3 ಜನಕ್ಕೆ ರೊಟ್ಟಿ ಹಾಕಕ್ಕಾಯ್ತಲ್ವಲ್ಲ. ನಾಟಿ ಸೊಪ್ಪು ಅನಿಸ್ತದ ಕಣಮ್ಮ. ಅರುಣ ಹಸು ಕಟ್ಟಕ್ಕೆ ಹೋದ, ಹಸು ಇಟ್ಕೊಂಡು ಹೋದ. ಕಾಲ್ ಮಾಡ್ತೀನಿ ತಡಿ. ಯಾಕೆ ಊಟ ಮಾಡ್ದಂಗೆ ಇದೆಯಲ್ಲ ಅಂತ. ಊಟ ಮಾಡಿರ ಈಗ? ಹಾಕೊಡ್ಲಾ ನೀವು? ಅಂತಿತ್ತಲ್ಲ ನೀನು ಯಾವಾಗ ಮಾಡಿದ್ರು ಚೆನ್ನಾಗಿರ್ತದೆ, ಅದು ಮಡ್ಕೆಲ್ ಮಾಡಿದೆಯಲ್ಲ ಇನ್ನೂ ಚೆನ್ನಾಗಿರ್ತದೆ ಅಂತಿತ್ತು. ಅದಕ್ಕೆ ಹಂಗ ಆರೋಗ್ಯವಾಗಿದ್ರು ಸುಶೀಲಮ್ಮ. ಒಲೆ ಊಟ ಭಾಳ ಚೆನ್ನಾಗಿರ್ತದೆ ಕಣಮ್ಮ. ಒಲೆ ಊಟ. ಮತ್ತೆ ಆಗ ಯಾರಿಗೆ ಗ್ಯಾಸ್ಟ್ರಿಕ್ ಇತ್ತು, ಯಾರಿಗೆ ತೇಗ್ ಬತ್ತಿತ್ತು, ಯಾರಿಗೆ ನಮ್ಮ ಅಜ್ಜಿ ಸಾಯೋ ಟೈಮಲ್ಲೂ ಶುಗರ್ ಬಿ ಪಿ ಇರಲಿಲ್ಲ. ಖಾರದ ಪುಡಿಗೆ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕೋದಷ್ಟು ಚೆನ್ನಾಗಿರ್ತದೆ ಕಣಮ್ಮ. ಇರೋದೆಲ್ಲ ಒಣಗಿಸಿ ಹಾಕೋರು. ಹಬ್ಬ ಕಳೆದ್ಮೇಲೆ ಮಾಡಿಸ್ಬೇಕು ಖಾರದ ಪುಡಿನ. ಹಬ್ಬ ಕಳೆದ್ಮೇಲೆ ಸಿಗ್ತಾವ ತಗೊಂಡು ಹೋಗೋಣ. ಇದು ಮಾಡ ಬರ್ತಾನೆ. ಹಸು ನೋಡಕ್ ಹೋಗೋಣ, ಹಸು ನೀರ್ ತೋರ್ಸಕ್ಕೆ. ಕರ್ಬೇವಿನ ಸೊಪ್ಪು ಮೇಲೆ ಇನ್ನೊಂದ್ ಸ್ವಲ್ಪ ಕೆಲಸ ಐತೆ. ಎಲ್ಲ ತೊಳೆಯೋದು, ಧೂಳೆಲ್ಲ ತೆಗ್ದಾಗಿತ್ತು. ಎತ್ಕೊ ಬರ್ಬೇಕು. ನಾನು ಎತ್ಕೊ ಬಂದ್ಮೇಲೆ
ಕಸ ಗುಡ್ಸ್ಕೊಂಡು ಮೇಲಿನ ಕಸ ತೊಳ್ಕೊಂಡ್ ಬಂದ್ಬಿಡು. ನೆನೆ ಎಲ್ಲ ಕ್ಲೀನ್ ಮಾಡಿದಿರಲ್ವಾ, ಮಾಡಿ ಅಷ್ಟು ಅಂಡಿಲ್ವಲ್ಲ, ಮೇಲಿನ ಕಸ ತೊಳ್ಕೊಂಡ್ ಬಂದ್ಬಿಡು. ಕಸ ಮಾಡ್ಕೊಂಡು ಪಾತ್ರೆ ಬರ್ಬಿಟ್ಟು ಮನೆ ಪಾತ್ರೆ ಬರ್ಬಿಟ್ಟು ಬಟ್ಟೆ ಮಾಡ್ಕೊಂಡು ಹೋಯ್ತೀನಿ ಅಣ್ಣ ಮನೆಗೆ. ಬೆಳಿಗ್ಗೆ ಬರ್ತೀನಿ. ಹೇಳಿ. ಊಟ ಮಾಡಕ್ಕಿವ ಮಾಡ್ಬೇಕೀಗ. ಮಾಡಿಯಾ? ವಿಡಿಯೋ ಮಾಡೋದ್ಮೇಲೆ ಹೋಗ್ತೀನಿ. ಈಗ ಒಯ್ತೀನಿ ವಿಡಿಯೋ ಆದ್ಮೇಲೆ. ನಿಮ್ದಾಯ್ತಾ? ಇಲ್ಲ ಕಣಪ್ಪ, ಈಗ ಮಾಡ್ಬೇಕು. ನಾವು ಕರ್ಬೇವಿನ ಸೊಪ್ಪು ಹುಡ್ಬಿಟ್ಟು ಕಬ್ಬು ಸ್ವಲ್ಪ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಮತ್ತೆ ಕೆಲಸ ಶುರು ಮಾಡ್ತೀನಿ. ಅಮ್ಮ ಹೇಳಪ್ಪ, ಹಬ್ಬ ಜೋರ? ಹೇಳ್ಬೇಕು, ಬರತ್ತೆ ಹೇಳ್ಬೇಕಲ್ಲಪ್ಪ. ಹಬ್ಬ ಜೋರ ಅಂದೆ. ಡೈಲಾಗ್ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಹಾ ಯಾವಪ್ಪ? ಸಂಕ್ರಾಂತಿ ಸಂಕ್ರಾಂತಿಗೆ ಏನ್ ಮಾಡಿರಿ ಮನೇಲಿ? ಏನು ಮಾಡಿದ್ರು ಕಣಪ್ಪ. ಮತ್ ಜೋರು ಅಂದ್ರಿ? ನಿಮ್ ಮನೆಗೆ ಬರ್ತೀವಿ ಅನ್ನಿ. ನಿಮ್ಮ ಮನೆಗೆ ಬರ್ತೀವಲ್ಲ, ನಮ್ಮ ಮನೆಯವರು ನನಗಿರುವೆ. ಹ್ಮ್. ಏನ್ ಮಾಡ್ತೀರಿ ನೀವು? ಸಾವ್ಗೆ ಕಾಯಲು ಸಾವಿಗೆ ಚಿಕ್ಕವರ ಮಾಡಿ ನೀವು ಅವರೆಕಾಯಿಲಿ ಏನೇನ್ ಮಾಡಿದ್ದೀರಿ ಮನೇಲಿ? ಏನು ಮಾಡ್ಬೇಕನ್ನಪ್ಪ ನೋಡ್ತಾರೆ. ಏನು ಮಾಡಿಲ್ವಾ? ಯಾಕೆ? ಅವರೆಕಾಯಿ ಸೀಸನ್ ತಾನೇ ಇದು. ಮಾಡಿರ ಮಾಡ್ಬೇಕು. ಮುಗ್ದ ನಮ್ಮನೆ ಒಂದಿನ ಚಿಕ್ಕವರೆಕಾಳು ಕೊಜ್ಜು ರೊಟ್ಟಿ ತಿಂದಿದ್ರಿ, ಒಂದಿನ ಇನ್ನೇನ್ ತಿಂದ್ರಿ, ಉಪ್ಪಿಟ್ಟು ತಿಂತಿದ್ರಿ. ಬಾಕ್ತೀನಿ ಬಾಕಿ ಮಾಡಿ ಅದೆಲ್ಲ ಇನ್ನೇ ಕಾರಣ ಮಾಡೋರು ಮನೇಲಿ. ಚಿಕ್ಕವರ ಬಾತ್ ಮಾಡಿ ಅವಳೆ ಕಳಾಕ್ಬಿಟ್ಟು ನಾಳೆ ಮಾಡ್ತೀನಿ ಬಿಡಮ್ಮ. ಮಾಡಿ ಮಶ್ರೂಮ್ ಪಲಾವ್ ಮಾಡ್ತೀನಿ ನಾನು. ಮಾಡಿ ಅವರೆಕಾಯಿ ಹಾಕ್ಬಿಟ್ಟು ಮಶ್ರೂಮ್ ಪಲಾವ್ ಮಾಡಿದ್ರೆ ಹೇಗಿರ್ತದೆ? ಎಲ್ಲಾನು ಹಾಕ್ಬಿಟ್ಟು ಮಾಡಿದ್ದೀನಿ ಒಂದೊಂದಿನ. ಆಮೇಲೆ ಒಂದು ಸ್ವಲ್ಪ ಮಾಡಿದೆ ಪಡ್ಡು ಪಡ್ಡು ಚೆನ್ನಾಗಿ ನಿಂತ್ಕೋರು. ನನಗೆ ತೊಳೆ ಪಡ್ಡು ಎಷ್ಟ್ ತಿಂದ್ರಿ? 6 ಸಾಕಾಯ್ತಾ 6? ಬರ್ತದಲ್ಲ, ಅವಾಗ ಒಂದ್ಸತಿ ತಂದು ಕೊಟ್ಬಿಡಮ್ಮ ತಡ್ಡಿ ಕಾಳು ಊರಲ್ಲಿ. ಕಡುಬು ಮಾಡಕ್ಕೆ. ಅವಾಗ ಅದೇ ಪಡ್ಡುನೇ ಮಾಡೋದು. ಅದರಲ್ಲೂ ಅದೇ ತಡ್ಡಿ ಕಾಳು, ಹಸಿ ತಡ್ಡಿ ಕಾಳಲ್ಲಿ ನೂನೆ ಹಾಕ್ಬಿಟ್ಟು ಮಾಡ್ತಾರೆ. ನಮ್ಮ ಅಮ್ಮ ಮಾಡ್ತಾ ಇದ್ರು ಅವಾಗ. ನಾವು ಅಮ್ಮನ ಮಾಡೋರು ಕಡುಬು ಯಾವ್ದಂತ ಅಕ್ಷಿತಂತ ಮಾಡ್ತಾರೆ ಸಮೇತ. ಅಕ್ಕಿಕ್ಕಲ್ಲೇ ಈಗ ಅದನ್ನೇ ಪಡ್ಡು ಅಂತ ಅನ್ನೋದು. ಅಕ್ಕಿ ಈಗ ಪಡ್ಡು ಅಂತ ಕರೀತಾರೆ. ಹೋಗೋಣ ಒಳಕದ ಗಾಳಿಗೆ ಹೋಯ್ತಿದ್ರು ಇನ್ನೊಂದು ಆಯ್ತದೆ ತಗೊಂಡು ಹೋಗ್ಬಿಟ್ಟು ಒಣ ಗಾಳಿಗೆ ಹೋಯ್ತದೆ. ಮೇಲ್ಗಡೆ ಅಷ್ಟೇನ್ ಗಾಳಿ ಇಲ್ಲ. ಏನಿಲ್ಲ ಕಣಕ್ಕೆ. ಚಿಕ್ಕಪ್ಪ ತರ್ಕ ಬಂದೈತಣ್ಣ. ಉಳ್ಳಿ ಸೊಪ್ಪು ತರಕ್ ಹೋಗಿತ್ತಲ್ಲ ಅದ್ ಯಾವ್ದೋ ಹಳ್ಳಿಗೆ, ಅಲ್ಲಿ ಯಾವ್ದೋ ಗಿಡ ಇತ್ತೇನೋ ಕಿತ್ಕ ಬಂದದೆ. ಸರಿ ಸ್ವಲ್ಪ ಮಾಡ್ತೀನಿ ಕಾಳ್ಪುಡಿನ. ಗದ್ದೆ ಬಾದ್ಮೇಲೆ ಜಾಸ್ತಿ ಮಾಡ್ಕೊಳ್ಳೋಣ, ಯಾಕಂದ್ರೆ ಕರ್ಬೇವಿನ ಸೊಪ್ಪು ಅವಾಗ ಇನ್ನೂ ಚೆನ್ನಾಗಿ ಬಂದಿತ್ತು. ಸ್ವಲ್ಪ ಊಟ ಎಲ್ಲ ಉದ್ರಕ್ಕಲ್ಲ ಮರೊಡೆ ಕಡೆಗ ಸಮೇತ ಸಮೇತ ಸ್ಟಾಪ್ ಮಾಡ್ತೀನಿ. ಬೇಕೆ ಸರಿ ಆಯ್ತು. ಊಟ ಮಾಡಿದ್ವಿ ಮಾಡ ಅಲ್ವಾ, ಚಳಿ ಚಳಿ ಆಯ್ತಿತ್ತು ಬೆಳಗ್ಗೆಯಿಂದನೂ. ನೋಡ್ದ ನಾಳೆ ನಾಡಿದ್ದು ಒಂದಿನ ಬಂದ್ಬಿಟ್ರೆ ಸಾಕು. ಕೊಬ್ಬರಿ ಬೆಲ್ಲ ಒಣಿಕತ್ತವೆ ಹೆಂಗು. ಚೆನ್ನಾಗದೆ ಕೂತಿರೋ ಸಮೇತ ನಿಂದ ಆರ್ಡರ್ ಮಾಡ್ಕೊಂಡಿದ್ದೆ, ಈರುಳ್ಳಿ ತುಂಬ ಮಡಗಕ್ಕೆ ಅಂದ್ಬಿಟ್ಟು ತರ್ಸ್ಕೊಂಡಿದ್ದೆ. ತಗೋತೀವಿ. ಸರಿ ಆಯ್ತು ಒಣಕ್ಕೆ. ಚೆನ್ನಾಗಿ ಕೂತಿರೋ ಇನ್ನೊಂದ್ 2 ದಿನ ಒಣಗ್ಲಿ, ಹಂಗೆ ಕೊಬ್ಬರಿ ಚೆನ್ನಾಗಿ ಒಣಗಬೇಕು. ನಡೀರಿ, ಈಗ ಊಟ ಮಾಡಿ ನಡಿ. ಮೊಟ್ಟೆ ಸಾಂಬಾರ್ ಹೆಂಗೈತೆ? ನಮ್ಮ ಬುಡ್ಡಿ ನೋಡಿ ಫ್ರಿಜ್ ಮೇಲೆ ಹೆಂಗ್ ಮಲಗೈತೆ ಅಂತ. ಈಗ ಆಲ್ಮೋಸ್ಟ್ ಎಲ್ಲ ಕಡೆ ಎತ್ಕೊಳ್ತಾ ಇದ್ದೀನಿ. ಸ್ವಲ್ಪ ಐತೆ, ಎತ್ಬಿಟ್ರೆ ಆಗೋಯ್ತು.
ಈ ಥರ ಪಿಂಗಾಣಿ ಐಟಮ್ಗಳನ್ನ ಜೋಪಾನಾಗಿ ತೊಳೆಯೋದು ಅಂದ್ರೂ ಇಷ್ಟ ನನಗೆ. ಈ ಥರ ಜೋಪಾನವಾಗಿ ತೊಳ್ಕೊಳ್ಳೋದ್ರಿಂದ ಪಿಂಗಾಣಿ ಐಟಮ್ಗಳನ್ನ ಮೇಂಟೈನ್ ಮಾಡ್ಬೋದು. ಸ್ಟಾರ್ಟಿಂಗು ಒಂದೆರಡು ಐಟಮ್ ಹೊಡೆದೋಗ್ಬೋದು, ಆಮೇಲಿಂದ ಹೋಗ್ತಾ ಹೋಗ್ತಾ ನಮಗೆ ರೂಢಿಯಾಗೋಗುತ್ತೆ. ಸ್ಟಾರ್ಟಿಂಗ್ ಮೊಬೈಲ್ ಬಂದಾಗ ತುಂಬ ಹೊಡೆದಾಗ್ತಿದ್ವಲ್ವ, ಇವಾಗ ಕೈಯಿಂದ ಬೀಳೋದೇ ಇಲ್ಲ, ಆ ಥರ ಆಗುತ್ತೆ. ಹಿಂದೆ ಮಡಿಕೆಲಿ ಅಡುಗೆ ಮಾಡ್ತಾಯಿದ್ರು, ಪಿಂಗಾಣಿ ವಸ್ತುಗಳನ್ನ ಬಳಸ್ತಾಯಿದ್ರು. ಅದೇ ಇವಾಗ ಮತ್ತೆ ಶುರುವಾಗಿದೆ ಹೊಸ ಟ್ರೆಂಡಾಗಿ. ಹಿಂದಿನ ಜನ್ರೇಷನ್ ಅವರು ಇದನ್ನು ನಮ್ಗೆ ಕೊಟ್ಬಿಟ್ಟು ಹೋಗಿದ್ದಾರೆ. ನಾವು ಮುಂದಿನ ಜನ್ರೇಷನ್ಗೆ ಇದನ್ನು ತಲುಪಿಸೋದು ನಮ್ಮ ಕರ್ತವ್ಯ. ತುಂಬ ಚಿಕ್ಕ ವಯಸ್ಸಲ್ಲಿ ನನಗೆ ತುಂಬಾ ಇಷ್ಟಪಡ್ತಿದ್ದೆ ಈ ಥರದ್ದೆಲ್ಲ ಮಣ್ಣಿನ ಐಟಮ್ಮು, ಪಿಂಗಾಣಿ ಐಟಮ್ಮು, ಮರದ ಐಟಮ್ ಎಲ್ಲ. ಆದರೆ ನಾನು ಬಳಸ್ತಿರ್ಲಿಲ್ಲ, ಇದೇ ಭಯದಿಂದ ಒಡೆದೋಗ್ಬಿಡುತ್ತೆ ಅಂತ. ಆದರೆ ಈಗ ನನಗೆ ಆ ಭಯ ಇಲ್ಲ. 3 ವರ್ಷದಿಂದ ಬಳಸ್ತಾ ಇದ್ದೀನಿ. 1-2 ಐಟಮ್ಗಳು ಹೊಡೆದೋಗಿರ್ಬೋದು ಅಷ್ಟೇ. ಇದು ಬಳಸೋದ್ರಿಂದ ಏನು ಉಪಯೋಗ ಅಂತ ನಾನು ಉಪಯೋಗಿಸೋದ ಮೇಲೆ ಗೊತ್ತಾಯಿತು. ನೀವು ಬಳಸಿ ನೋಡಿ, ಇದ್ರ ಉಪಯೋಗ ಪಡ್ಕೊಳ್ಳಿ. ಇಷ್ಟೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸಂಜೆ 6 ಗಂಟೆ ಆಗೋಯ್ತು ನನಗೆ. ನೋಡ್ಬೋದು ನಮ್ಮನೆ ಕಿಚನ್ ಈಗ ಎಷ್ಟು ಕ್ಲೀನಾಗಿ ಪಳ ಅಂತ ಇದೆ ಅಂತ. ನಮ್ಮ ಮನಸ್ಸು ಮನೆಗೆ ಸಂಬಂಧಪಟ್ಟಿರುತ್ತೆ. ಮನೆ ಗಲೀಜಾಗಿದ್ದಾಗ ನಮ್ಮ ಮನಸ್ಸನ್ನು ಒಂಥರ ಕಸಿ ಬಿಸಿ ಭಾರ ಆಗಿರುತ್ತೆ. ಮನೆ ಕ್ಲೀನಾಗಿದ್ದಾಗ ನಮ್ಮ ಮನಸ್ಸನ್ನು ಹಗುರವಾಗಿ ಒಂಥರ ಲವಲವಿಕೆಯಿಂದ ಖುಷಿಯಿಂದ ಇರುತ್ತೆ. ಎಲ್ಲರೂ ಹಬ್ಬ ಮಾಡೋದು ಮನಸ್ಸಿಗೆ ನೆಮ್ಮದಿ, ಖುಷಿ, ಸಂತೋಷ ಸಿಗಲಿ ಅಂತ. ಈ ಖುಷಿ, ನೆಮ್ಮದಿ, ತೃಪ್ತಿ ಎಲ್ಲರೂ ಮನೆಯಲ್ಲೂ ಈ ಸಂಕ್ರಾಂತಿಲಿ ಸಿಗಲಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್.